ರೈಟ್ ಬ್ರೆಸ್ಟಲ್ಲಿ ಸುಮಾರು 4.5 ವರ್ಷದ ಹಿಂದೆ ಒಂದು ಗಂಟು ಥರ ಕಾಣಿಸ್ದಾಗಲೇ ಮನಸ್ಸಿಗೆ ಯಾಕೋ ಅನ್ನಿಸ್ಬಿಡ್ತು, ಇದು ಪ್ರಾಬಬ್ಲಿ ಕ್ಯಾನ್ಸರ್ ಇರ್ಬೋದು ಏನೋ ಅಂತ ಅನ್ನಿಸ್ತು. ಬಟ್ ನಾನೇನು ಮಾಡಿದೆ, ನನ್ನ ಬ್ರದರ್‌ಇನ್-ಲಾನೇ ಡಾಕ್ಟರ್ ಆಗಿರೋದ್ರಿಂದ ಒಂದು ಸ್ಕ್ಯಾನ್ ಮಾಡಿಸ್ಲೇಬೇಕು ಅಂತ ಹೇಳಿದ್ರು. ಸ್ಕ್ಯಾನ್ ಮಾಡಿಸಿದ್ರೆ ಫೈಬ್ರಾಯ್ಡಿನೋಮಾ ಅಂತ ಬಂತು. ಅದಕ್ಕೊಂದು ಮುಂಚೆ ನಿಮ್ಗೆ ನಾವು ಪೈನ್ ಏನಿಲ್ಲ? ಯಾವತ್ತೂ ಇರಲಿಲ್ಲಮ್ಮ ಪೇಯ್ನು ನನಗೆ. 4.5 ಇಯರ್ಸು ಪೇಯ್ನ್ ಇರಲಿಲ್ಲ ನನಗೆ. ಸೊ ಹಾಗಾಗಿ ನಾನು ಫೈಬ್ರಾಯ್ಡಿನೋಮಾ ಅಂತ ಬಂದಾಗ ಅದೇನು ಅಂತ ಡೇಂಜರಸ್ ಅಲ್ಲ ಅಂತ ಗೊತ್ತಾಯಿತು. ಬಟ್ ಇಲ್ಲ, ನೀವು ಒಂದು ಗೈನಕಾಲಜಿಸ್ಟ್ ಹತ್ರ ತೋರಿಸಿ ಅಂತಂದರು. ನಾನಂದೆ, ನೋಡಿ ಶಶಿ, ನನಗೇನು ಆಗಲ್ಲ, ನನ್ನ ಪ್ರಕಾರ ಹೋದರೆ ಒಂದೊಂದೇ ಟೆಸ್ಟ್ ಅಂತ. ಐ ಡೋಂಟ್ ವಾಂಟ್ ಟು ಡೈ ಟುಡೇ. ಮೇ ಬಿ ಒಂದು 2-3 ವರ್ಷ ಬದುಕಿದ್ದು ಸಾಯ್ತೀನೇನೋ, ಬಟ್ ಐ ಡೋಂಟ್ ವಾಂಟ್ ಟು ಡೈ ಟುಡೇ. ಅದಕ್ಕೋಸ್ಕರ ದಯವಿಟ್ಟು ಅಂದರೆ ಓಕೆ ಮಣಿಯಕ್ಕ ಅಂದರೆ ಅವ್ರಿಗೆ ಗೊತ್ತು, ಇವಳು ಸ್ವಲ್ಪ ಹಠ ಇದು ಮಾಡಲ್ಲ, ಅಷ್ಟು ಸುಲಭವಾಗಿ ಕೇಳಲ್ಲ, ಅವಳು ಖುಷಿಯಾಗಿರೋವಾಗ ಯಾಕೆ ಅದನ್ನು ಸ್ಪಾಯ್ಲ್ ಮಾಡಬೇಕು ಅಂತಂದ್ಬಿಟ್ಟು ಅವರು ಆಯಿತು ವೆಯ್ಟ್ ಮಾಡೋಣ. ಆ್ಯಕ್ಚುಲಿ ಏನಾಯ್ತಂದರೆ ಅಮ್ಮ, ಯಾವಾಗಲೂ ಥ್ಯಾಂಕ್ ಮಾಡ್ತಿರ್ತೀನಿ ಎಲ್ರೂ. ಯಾಕಂದರೆ ಇವತ್ತು ನೀವು ಬಂದು ನನ್ನ ಇಷ್ಟು ದೂರ ಬಂದು ನಾನು ಕೂತು ಮಾತಾಡಿಸಿ ಒಂದು ಗ್ರ್ಯಾಟಿಟ್ಯೂಡ್ ನನ್ನ ಕಡೆಯಿಂದ ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ ನಿಮ್ಮ ಲೈಫಲ್ಲಿ? ಏನೂ ಇಲ್ಲ. ವೆಲ್ಕಮ್ ಟು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು, ಪ್ರೆಸೆಂಟೆಡ್ ಬೈ ಸಿಂಫನಿ ಆರ್ಮ್ಸ್ ಆ್ಯಂಡ್ ಕೋಸ್ಟ್. ಸೊ ಥ್ಯಾಂಕ್ಸ್ ಅನ್ನೋದು ಇಟ್ಸ್ ಅ ವೆರಿ ಬಿಗ್ ಪಾರ್ಟ್ ಆಫ್ ಮೈ ಲೈಫ್. ಸೊ ಹಾಗೆ ಡಿಸೈಡ್ ಮಾಡುವಾಗ ನನ್ನ ಕತೆ ನಾಗು ಜೊತೆ ಅಂತೆಲ್ಲ ಮನೆಯಲ್ಲೆಲ್ಲ ಮಕ್ಕಳೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರು. ಫೈನಲಿ ಶಶಿ ಹೇಳ್ದ, ಅಮ್ಮ ಒಂದು ಕೆಲಸ ಮಾಡೋಣ, ಅದು ಮಾಡರ್ನ್ ಆಗೂ ಇರಬೇಕು. ಸೊ ಥ್ಯಾಂಕ್ಸ್ ಹೇಳೋಣ, ಕನ್ನಡದಲ್ಲಿ ಇಟ್ಕೊಳ್ಳೋಣ ವಿತ್ ನಾಗು. ಸೊ ನಾಗು ಅಂತ ಕರೆಯೋದು ಇವರೊಬ್ಬರೇ, ಇನ್ನೆಲ್ಲರೂ ಮಣಿ ಅಂತ ಕರೀತಾರೆ. ಸೊ ವಿ ಚೋಸ್ ದಟ್, ಥ್ಯಾಂಕ್ಸ್ ಹೇಳೋಣ ವಿತ್ ಮಣಿ ಬದಲು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ